ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಸತ್ಯವೇದ ವಾಕ್ಯ ಭಾಗದಲ್ಲಿ ನಾವು ತೆಗೆಯೋಣ. ಕೀರ್ತನೆ 103ನೇ ಅಧ್ಯಾಯ ಅದರ 3ನೇ ವಚನ ಭಾಗ ಹೇಳ್ತದೆ. ಸತ್ಯವೇದ ಹೇಳ್ತದೆ, ಆತನು ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಎಲ್ಲ ಅಪರಾಧಗಳು, ಪ್ರತಿಯೊಂದೊಂದು ಅಪರಾಧಗಳು, ಮಾಡುವಂತಹ ಅಪರಾಧಗಳಿಗೆ ಹೆಸರುಗಳಿಲ್ಲ. ಈ ಅಪರಾಧ ಇದು ತಪ್ಪು, ಅದು ಪಾಪ ಎನ್ನದಾಗಿ ನಾವು ಅನೇಕ ಆವರ್ತಿ ಏನಂತಂದ್ರೆ ಮನುಷ್ಯರಾದ ನಾವು ಅದನ್ನು ವಿಭಿನ್ನಗೊಳಿಸಬಹುದು. ಅದನ್ನು ಬೇರೆ ಬೇರೆ ಮಾಡಿದರ ಒಂದು ಹೆಸರುಗಳನ್ನು ಇಡಬಹುದೇನೋ, ಅದರ ಸತ್ಯವೇದದಲ್ಲಿ ಅದರ ಹೆಸರುಗಳಿಲ್ಲ. ಎಲ್ಲಾ ಅಪರಾಧಗಳು, ಪ್ರತಿಯೊಂದೊಂದು ಅಪರಾಧಗಳು, ದೊಡ್ಡದು ಮೊದಲುಗೊಂಡು ಚಿಕ್ಕದು ಎಂದುಕೊಳ್ಳುವಂತಹ ಪ್ರತಿಯೊಂದು ಅಪರಾಧಗಳನ್ನು ಆತನು ಕ್ಷಮಿಸಿಬಿಟ್ಟು ಅದೆಲ್ಲವನ್ನು, ನಿನ್ನ ಪಾಪವನ್ನು ಪರಿಹರಿಸಿ ನಿನಗೆ ಸ್ವಸ್ಥತೆಯನ್ನುಂಟು ಮಾಡ್ತಾನೆ. ಆತನು ಕ್ಷಮಿಸಿ ನಿನಗೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ರೋಗದ ಹೆಸರುಗಳು ಬಹಳ ಭಿನ್ನವಾಗಿದೆ. ಅನೇಕ ವಿಧವಾದ ರೋಗಗಳು, ಅನೇಕ ವಿಧವಾದಂತಹ ಕಾಯಿಲೆಗಳು, ಭಿನ್ನ ಭಿನ್ನವಾದಂತಹ ಕಾಯಿಲೆಗಳನ್ನು ನಾವು ನೋಡುತ್ತಲಿದ್ದೇವೆ. ಹೇಗೆ ಆ ಕಾಯಿಲೆಗಳು, ಆ ರೋಗಗಳು ಬಾಧಿಸ್ತವೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಮನುಷ್ಯನನ್ನಾದರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕುಂಠಿತಗೊಳ್ಳುವ ಹಾಗೆ, ಸಂಪೂರ್ಣವಾಗಿ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳುವ ಹಾಗೆ ಕುಂಠಿತಗೊಳಿಸುವಾಗಲೂ ಸಹ ಕರ್ತನು ಹೇಳುವಂತಹ ಮಾತೆಂದರೆ, ಸಮಸ್ತ ರೋಗಗಳನ್ನು ನಾನು ವಾಸಿ ಮಾಡ್ತೇನೆ, ನನ್ನ ಬಾಸುಂಡೆಗಳಿಂದ ನೀವು ಸ್ವಸ್ಥತೆಯನ್ನು ಪಡೆದುಕೊಳ್ಳಿರಿ ಎಂದಾಗ ಈ ದಿನದಲ್ಲಿ ದೇವರು ಹೇಳುವಂತಹ ಮಾತನ್ನು ಕರ್ತನ ಮಕ್ಕಳೇ ನೀವು ಗಮನಕ್ಕೆ ತೆಗೆದುಕೊಳ್ಳಿರಿ. ಈಗೋ ದೇವರೇ, ನಿನ್ನ ಪಾದಗಳ ಹತ್ರ ಬರ್ತೇನೆ, ದಯವಿಟ್ಟು ನನ್ನ ಸಮಸ್ತ ರೋಗಗಳನ್ನು, ನನ್ನ ಸಮಸ್ತ ಪಾಪಗಳನ್ನು ಕ್ಷಮಿಸಿಬಿಡು, ನನ್ನ ರೋಗಗಳನ್ನು ಪರಿಹರಿಸಿಬಿಡು. ಯಾಕಂದ್ರೆ ನೀನು ಕೀರ್ತನೆ 103ನೇ ಅಧ್ಯಾಯದಲ್ಲಿಯೂ ಅದರ 3ನೇ ವಚನದಲ್ಲಿಯೂ ನೀನು ನುಡಿದಿದ್ದೆ. ಏನಂತ ಅಂದ್ರೆ, ದೇವರೇ ಎಲ್ಲ ಅಪರಾಧ ಕ್ಷಮಿಸ್ತೇನೆ ಮತ್ತು ಸಮಸ್ತ ರೋಗಗಳನ್ನು ವಾಸಿ ಮಾಡ್ತೇನೆಂದು. ಈ ದಿನದಲ್ಲಿ ಆ ಸ್ವಸ್ಥತೆಯನ್ನು, ಆ ಒಂದು ಕರ್ತನಾದ ಸ್ವಾಮಿ ಆರೋಗ್ಯವನ್ನು ನಿನ್ನ ಹೆಸರಿನ ಮೂಲಕ, ಯೇಸುವಿನ ಹೆಸರಿನ ಮೂಲಕ ನಾನು ಹೊಂದಿಕೊಳ್ತೇನೆ ಎಂದಾಗಿ ಕರ್ತನಿಗೆ ಹೇಳೋಣ. ಆಮೇನ್.